ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನಾವು ಮನೆಗೆ ಏನು ತರ್ತೀವಲ್ಲ ಪುದೀನ, ಅದರೊಳಗೆ ವೇಸ್ಟ್ ಅಂತ ಎಸೆಯೋ ಕಡ್ಡಿಲಿರೋ ಬಲ್ತಿರೋ ಕಡ್ಡಿಯಿಂದ ಹೇಗೆ ನಾವು ಮನೆಯಲ್ಲೇ ಪುದೀನ ಬೆಳ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಮನೆಯಲ್ಲೇ ಉಳಿದಿರೋ ಅಂತಹ ಎಣ್ಣೆ ಕ್ಯಾನ್ 5 ಲೀಟರ್ ಅದು ತೊಗೊಂಡಿದ್ದೀನಿ. ಮತ್ತು ಗ್ರೋ ಬ್ಯಾಗಲ್ಲೂ ಎರಡರಲ್ಲೂ ಸಹ ತೋರಿಸೋಣ ಅಂತ ಒಂದು ಗ್ರೋ ಬ್ಯಾಗು, ಎಷ್ಟು 1 ಅಡಿ ಅದು ಗ್ರೋ ಬ್ಯಾಗ್ ತೊಗೊಂಡಿದ್ದೀನಿ. ನಾನು ಮಧ್ಯದಲ್ಲಿ ಪುದೀನ ಕಡ್ಡಿ ಹಾಕೋತಿಲ್ಲ, ಸುತ್ತಿಗೆ ಹಾಕೋತಾಯಿದ್ದೀನಿ. ಏನಕ್ಕೆ ಪುದೀನಕ್ಕೆ ಹೆಚ್ಚಿಗೆ ನೀರು ಬೇಕು. ಆದ್ದರಿಂದ ನಾವು ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಕೊಟ್ರೆ ಒಂದು ಬಾಟಲ್ನ ನೀರು ತುಂಬಿ ತೂತು ಮಾಡಿ ಇಟ್ಟರು ಅಷ್ಟೇ, ನಾವು ಎಷ್ಟು ಜಾಸ್ತಿ ನೀರು ಕೊಡ್ತೀವೋ ಅಷ್ಟು ಚೆನ್ನಾಗಿ ಪುದೀನ ಬೆಳೆಯುತ್ತೆ. ಇದೇ ಥರ ನಾನು ಗ್ರೋ ಬ್ಯಾಗಲ್ಲೂ ಅಷ್ಟೇ ಮಧ್ಯದಲ್ಲಿ ಜಾಗ ಬಿಟ್ಟು ಸುತ್ತ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ನಾನು ಮಧ್ಯದಲ್ಲಿ ಬೇರೆ ಯಾವುದಾದ್ರೂ ಗಿಡ ಹಾಕ್ತೀನಿ, ಯಾವುದನ್ನ ಬಳ್ಳಿ ಗಿಡ. ಪುದೀನ ನಾವು ದಿನನಿತ್ಯ ಬಳಸೋದ್ರಿಂದ ನಮ್ಗೆ ಹೆಚ್ಚು ಪುದೀನ ಬೆಳೆದ್ರೂ ಸಾಕು ಅನ್ಸಲ್ಲ, ನಮ್ಗೆ ಅದು ಬೇಕಾಗುತ್ತೆ. ಸೊ ಅದಕ್ಕೆ ಪುದೀನ ಯಾವಾಗಲೂ ಅಷ್ಟೇ 1 ಪಾಟಲ್ಲಿ ಹಾಕೋದಕ್ಕಿಂತ 2-3 ಪಾಟಲ್ಲಿ ಹಾಕಿದ್ರೆ ನಮ್ಮ ದಿನನಿತ್ಯದ ಬಳಕೆಗೆ ಸಾಕಾಗೋಷ್ಟು ಪುದೀನ ಬೆಳ್ಕೊಬೋದು. ಇದೇ ಥರ ಹೆಚ್ಚಿನ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ